ದಿನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಉರ್ದು ದಿನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಡಿಸೆಂಬರ್ 21ರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಉರ್ದು ಅದಬ್ ಹಾಗೂ ಕರ್ನಾಟಕ ಉರ್ದು ಅಕಾಡೆಮಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಉರ್ದು ಅದಬ್ ಅಧ್ಯಕ್ಷ ದಾವೂದ್ ಅಲಿ ತಿಳಿಸಿದರು. 11 ಗಂಟೆಗೆ ಅಂಡೆ ಛತ್ರ ಸರ್ಕಲ್ನಿಂದ ಪ್ರಾರಂಭ ಆಗಿ ಕಲಾಮಂದಿರಕ್ಕೆ ತಲುಪುತ್ತೆ. 1:30 ಗಂಟೆಗೆ ಎಲ್ಲ ಉರ್ದು ಸರ್ಕಾರಿ ಹಾಗೂ ಪ್ರೈವೇಟ್ ಸ್ಕೂಲ್ಸ್ ಭಾಗವಹಿಸಿದ್ದಾರೆ. ಅಲ್ಲಿ ಕಲಾಮಂದಿರಿಗೆ ಬಂದ ತಕ್ಷಣ ದರ್ಸೆ ಇಕ್ಬಾಲ್ ಅಂತ ಪ್ರೊಫೆಸರ್ ಮಸೂದ್ ಸಿರಾಜ್ ಸಾಬ್, ಪ್ರೆಸಿಡೆಂಟ್ ಡಿಪಾರ್ಟ್ಮೆಂಟ್ ಆಫ್ ಉರ್ದು, ಮೈಸೂರು ಯೂನಿವರ್ಸಿಟಿ ಮೈಸೂರಿಂದ ಬರ್ತಾ ಇದ್ದಾರೆ. 40 ಮಿನಿಟ್ಸ್ ದರ್ಸೆ ಇಕ್ಬಾಲ್ ಪ್ರೋಗ್ರಾಮ್ ಇದೆ. ಅದಾದ ನಂತರ ಕರ್ನಾಟಕ ಉರ್ದು ಅಕಾಡೆಮಿ ಬೆಂಗಳೂರು ವತಿಯಿಂದ ಅಧ್ಯಕ್ಷರು ಮೊಹಮ್ಮದ್ ಅಲಿ ಖಾಜಿ ಸಾಹೇಬ್ ಮತ್ತು ಮುನೀರ್ ಅಹಮದ್ ಜಾಮಿ ಸಾಹೇಬ್, ಕನ್ವೀನರ್ ಚಿಕ್ಕಮಗಳೂರು ಇಬ್ಬರು ಬರ್ತಾ ಇದ್ದಾರೆ. ಹಾಗೂ ಉರ್ದು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಅದ ನಂತರ ಫಾಲೋಡ್ ಬೈ ಏಕ್ ಶಾಮ್ ರಫೀಕ್ ನಾಮ್ ಪೂರಿ ಸುಗಮ ಸಂಗೀತವರು ಮಾಡ್ತಾ ಇದ್ದಾರೆ. ಅದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 2 ಗಂಟೆಯಿಂದ 5 ಗಂಟೆ ತನಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಎಲ್ಲ ಟೀಚರ್ಸು ಹಾಗೂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಟು ಉರ್ದು ಭಾಗವಹಿಸ್ತಿದ್ದಾರೆ. ಅದರಲ್ಲಿ ನಮ್ಮ ಉರ್ದು ಅದಬ್ ಚಿಕ್ಕಮಗಳೂರು ವತಿಯಿಂದ ಅಧ್ಯಕ್ಷರು BK ರಹಮಾನ್ ಮಾತಾಡ್ತಾರೆ. ವಿಶೇಷವಾಗಿ ಉರ್ದು ಭಾಷೆಯನ್ನು ಉಳಿಸಿ ಅದನ್ನು ಪ್ರೋತ್ಸಾಹಿಸಲಿಕ್ಕೆ ಸುಮಾರಷ್ಟು ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಉರ್ದು ಮತ್ತು ಹಿಂದಿ ಕವಿಗಳು ನಮ್ಮ ಸುಮಾರಷ್ಟು ಕಾರ್ಯಕ್ರಮಕ್ಕೆ ಬಂದು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಬರೀ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಿಂದ ಅಲ್ಲ, ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದನೂ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ. ಮತ್ತು ಸುಮಾರು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಅಲ್ಲಿಂದೆಲ್ಲ ಉರ್ದು ಕವಿಗಳು ಮತ್ತು ಹಿಂದಿ ಕವಿಗಳು ಇಬ್ಬರು ಬಂದು ನಮ್ಮ ಮುಷಾಯರ ಮತ್ತು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ಇದನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನು ಮುಂದೇನು ನಾವು ಉರ್ದು ಮತ್ತು ಹಿಂದಿ ಜೊತೆಯಲ್ಲಿ ಕನ್ನಡ ಕವಿಗೋಷ್ಠಿನೂ ಒಂದು ಮಾಡ್ಕೊಳ್ಳೋಕೆ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಮುಂದಿನ ವರ್ಷ ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಒಂದು ಕವಿಗೋಷ್ಠಿ ನಡೆಸಿ ಈ ಉರ್ದು, ಹಿಂದಿ, ಕನ್ನಡ 3 ಸೇರಿ ಒಂದು 3 ಲ್ಯಾಂಗ್ವೇಜಸ್ ಕಾರ್ಯಕ್ರಮ ನಾವು ಮಾಡ್ಕೊಳ್ಳೋಣ ಅಂತ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ನಾವು ಮುಂದೆ ಇನ್ನು ಸುಮಾರಷ್ಟು ಭಾಷೆಗಳನ್ನು ಎಲ್ಲರೂ ಮುಂದೆ ತಂದು ಅದನ್ನು ಉಳಿಸ್ಕೊಳ್ಳಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ದೆಲ್ಲ ಸಹಕಾರ ಬೇಕು ಅಂತ. ಈ ಸಂಸ್ಥೆಯು ಉರ್ದು ಭಾಷೆಯನ್ನು ಉಳಿಸಿ ಪ್ರೋತ್ಸಾಹಿಸಲು ಶ್ರಮಿಸುತ್ತಿದೆ. ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಉರ್ದು ಮತ್ತು ಹಿಂದಿಯ ಖ್ಯಾತ ಕವಿಗಳು ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರೋಗ್ರಾಮ್ 20ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇನಾಗ್ರೇಷನ್ ಬಂದ್ಬಿಟ್ಟು ನಮ್ಮ ಎಸ್ ಪಿ ಸಾಹೇಬರು ಇನಾಗ್ರೇಷನ್ ಮಾಡ್ತಾರೆ. ಅಂಡೆ ಚಿತ್ರದಲ್ಲಿ 11 ಗಂಟೆಗೆ ಇನಾಗ್ರೇಷನ್ ಆಗುತ್ತೆ. ಅಲ್ಲಿಂದ ಮಕ್ಕಳು, ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಎಲ್ಲ ಸೇರಿಬಿಟ್ಟು ರ್ಯಾಲಿಯಲ್ಲಿ ನೋ ಸ್ಲೋಗನ್ ಏನಿಲ್ಲ, ಪ್ಲೇ ಕಾರ್ಡ್ಸ್ ಇರುತ್ತೆ. ಅದನ್ನ ಇಟ್ಕೊಂಡು ಸೀದಾ ಅಂಡೆ ಚಿತ್ರದಿಂದ ಪೋಸ್ಟ್ ಆಫೀಸ್ ರೋಡಿಂದ ತನಕ ಹೋಗಿ ಅಲ್ಲಿಂದ ಕುವೆಂಪು ಕಲಾಮಂದಿರ ತನಕ ಹೋಗ್ತೀವಿ. ಆವಾಗ SP ಸಾಹೇಬರು ಇರ್ತಾರೆ. ಅದ್ರ ಜೊತೆ ಇನ್ನು ಜಿಲ್ಲಾಧಿಕಾರಿ, ಶಿಕ್ಷಣಾಧಿಕಾರಿ, ಜಿಲ್ಲಾಧಿಕಾರಿ ಮತ್ತೆ DC ಮೇಡಮ್ ಅವರು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಕಲಾಮಂದಿರಕ್ಕೆ. ಆ ಪ್ರೋಗ್ರಾಮ್ ಈ ಸ್ಟಾರ್ಟ್ ಆದಮೇಲೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಮಕ್ಕಳಿಗೋಸ್ಕರ ಊಟದ ವ್ಯವಸ್ಥೆ ಅದನ್ನು ಮಾಡಿದ್ದೀವಿ. ಅಂದರೆ ಅಲ್ಲಿಂದ ನಡ್ಕೊಂಡು ಬಂದಿರ್ತಾರೆ. ಆಮೇಲೆ 1 ಗಂಟೆಯಿಂದ 2 ಗಂಟೆ ತನಕ ಬ್ರೇಕ್ ಇರುತ್ತೆ. 2 ಗಂಟೆ ಮೇಲ್ಗಡೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 2 ಗಂಟೆಯಿಂದ DC ಮೇಡಮ್ ಅವರು 2 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಬಂದುಬಿಟ್ಟು ಅವರಿಂದ ಉದ್ಘಾಟನೆ
ಉದ್ಘಾಟನೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅದಾದಮೇಲೆ ನಮ್ಮ ಉರ್ದು ಅದಬಿಂದ ಬೆಂಗಳೂರಿಂದ ಬಂದಿರೋರು ಮತ್ತು ಮೈಸೂರಿಂದ ಬಂದಿರೋರು ಎಲ್ಲರೂ ಬಂದು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಡೀಟೇಲ್ಸ್ ಎಲ್ಲನೂ ಅಲ್ಲಿ ಉರ್ದು ಯಾವಾಗಿಂದ ಸ್ಟಾರ್ಟ್ ಆಯಿತು, ಅದ್ರ ಬಗ್ಗೆ ಏನೇನು ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ, ಮುಂದೆ ನಾವು ಏನೇನು ಸ್ಟೆಪ್ ತಗೊಳ್ತಾ ಇದ್ದೀವಿ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಮಗೆ ತಿಳಿಸ್ತಾರೆ. ಎಲ್ಲರೂ ಬಂದಿರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಉರ್ದು ಅದಬ್ನ ಉಪಾಧ್ಯಕ್ಷರಾದ ರೆಹಮಾನ್, ಸದಸ್ಯರಾದ ಅನ್ಸರ್ ಅಲಿ, ನಜ್ಮಾ ಅಲಿ ಉಪಸ್ಥಿತರಿದ್ದರು.